ಇನ್ನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಅಪ್ಪಟ ಅಭಿಮಾನಿಯೊಬ್ಬರು ಇಲ್ಲಿದ್ದಾರೆ. ಶಾಂತಕುಮಾರ್ ಎನ್ನುವಂಥವರು ಟಿ ನರಸೀಪುರದಿಂದ ಬಂದಿದ್ದಾರೆ. ಅವರ ಕಿಚ್ಚ ಸುದೀಪ್ ಅವರ ಫೋಟೋವನ್ನು ಟ್ಯಾಟೋವನ್ನು ಹಾಕ್ಸ್ಕೊಂಡಿರುವಂಥದ್ದು ನೋಡ್ಬೋದು ನಾವು. ಬೆನ್ನ ಮೇಲೆ ಸಂಪೂರ್ಣವಾಗಿ ಕಿಚ್ಚ ಸುದೀಪ್ ಅವರ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಈಗಾಗಲೇ ಸುದೀಪ್ ಅವ್ರಿಗೂ ಕೂಡ ಆ ಫೋಟೋವನ್ನು ತೋರಿಸಿದಾಗ ಟ್ಯಾಟೋವನ್ನು ಅವರು ಆಟೋಗ್ರಾಫನ್ನು ಹಾಕಿರುವಂಥದ್ದು ಬೆನ್ನಿಗೆ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದ್ರಿ? ಟಿ ನರಸೀಪುರ ತಿರುಮಕುಳು ಅಂತ. ಆ ಟಿ ನರಸೀಪುರದಿಂದ ಬಂದಿದ್ದೀವಿ. ತುಂಬ ಹುಚ್ಚು ಅಭಿಮಾನಿಗಳಿದ್ದಾರೆ ಅಲ್ಲಿ ಟಿ ನರಸೀಪುರಲ್ಲಿ. ನಮ್ಮ ಸಾಹೇಬ್ರವರು ಸ್ವಲ್ಪ ಬರಬೇಕು ಅಲ್ಲಿಗೆ ಅಂತ ನಾವು ಕೇಳ್ಕೊತೀವಿ. ಕೆಲವು ಇದರಿಂದ ಎಲೆಕ್ಷನಿಂದ ಬರೋಕ್ಕಾಗಲಿಲ್ಲ, ಅವರು ಎತ್ತಾಗೆ ಹೊಂಟೋದ್ರು. ನಾವು ಫುಲ್ಲು ಹುಚ್ಚು ಅಭಿಮಾನಿಗಳು ಟಿ ನರಸೀಪುರದಲ್ಲಿ. ಈಗ ಟ್ಯಾಟೋ ತೋರಿಸಿದಾಗ ಸುದೀಪ್ ಸರ್ ಏನಂದ್ರು ನಿಮಗೆ, ಏನು ಹೇಳಿದ್ರು? ಅಂದರೆ ಫುಲ್ಲು ರಸ್ ಇತ್ತಲ್ಲ, ಅದರಿಂದ ಏನು ಹೇಳೋಕ್ಕಾಗಲಿಲ್ಲ. ಅವರು ಟ್ಯಾಟೋ ಸೈನ್ ಹಾಕೊಟ್ರು, ಸಿಗ್ನೇಚರ್. ಮೊದಲ ಬಾರಿಗೆ ಮೀಟ್ ಮಾಡಿದ್ದ ಅಥವಾ ಈ ಹಿಂದೆ ಏನಾದರೂ? ಇಲ್ಲಿ ಕ್ರಿಕೆಟ್ ನಡೀತಿತ್ತು, ಅಲ್ಲಿಗೆ ಹೋಗಿದ್ವು. ಅಲ್ಲಿಂದ ಅಲ್ಲಿ ಸಿಕ್ಕಲಿಲ್ಲ, ಬರ್ತೀವಿ ಅಂತಂದ್ರು, ಅಕಸ್ಮಾತ್ ಬರಲಿಲ್ಲ. ಈಗ 2ನೇ ಸತಿ ಮೀಟ್ ಆಯ್ತು. ಯಾಕೆ ನಿಮಗೆ ಸುದೀಪ್ ಸರ್ ಅಂದರೆ ಅಷ್ಟೊಂದು ಇಷ್ಟ? ಅವರು ಅಂದರೆ ಪ್ರಾಣ. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಚಿಂದಂತ ಮಾತಾಡ್ತಾರೆ. ಒಂದು ಯಾವ ರೀತಿಲಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಒಬ್ಬರು ಕೆಟ್ಟದ್ದು ಮಾಡ್ಬಾರ್ದು, ಆ ಥರ ಎಲ್ಲ ಹೇಳ್ಕೊಡು ಮಾತಾಡ್ತಾರೆ. ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಗೂಳಿ ಫಿಲಮ್. ಯಾವುದಾದ್ರೂ ಸಿನಿಮಾದ ಹಾಡು ಅಥವಾ ಡೈಲಾಗ್ ಹೇಳ್ತೀರಾ? ಅದೇ ನಾವು ಒಂದೇ ಡೈಲಾಗು ನಮ್ಮ ಹತ್ರ ಬೇಡ ಅನ್ನೋದು ಅಷ್ಟೇ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಿಮ್ಮ ಥರ ಹಲವಾರು ಅಭಿಮಾನಿಗಳಿದ್ದಾರೆ. ಟ್ಯಾಟೋ ಹಾಕ್ಸ್ಕೊಳ್ಳೋದು ಕೆಲವರು ತಪ್ಪು ಅಂತ ಹೇಳ್ತಾರೆ. ಅಭಿಮಾನ ಇರಬೇಕು, ಅಂಧಾಭಿಮಾನ ಬೇಡ ಅಂತಾರೆ. ಸೊ ನಿಮ್ದು ಅಂಧಾಭಿಮಾನನ ಬರೀ ಅಭಿಮಾನ? ನಮ್ದು ಎರಡೂ ಇದೆ. ಯಾಕಂದರೆ ತುಂಬ ಅಭಿಮಾನಿ ನಾವು, ಫುಲ್ ಅಪ್ಪಟ ಅಭಿಮಾನಿ. ಯಾಕಂತಂದರೆ ಎಲ್ಲ ಅವ್ರವ್ರ ಇಷ್ಟ, ಅದು ಒಬ್ಬೊಬ್ಬರು ಹೀರೋ ಅವ್ರವ್ರ ಇಷ್ಟ, ಅದಕ್ಕೋಸ್ಕರ ಉಯಿಸ್ಕೋತಾರೆ. ನಾವಂತೂ ನಮಗಂತೂ ಪ್ರಾಣ. ಮದಕರಿ ಫಿಲಮ್ ಅಂತೂ ಇನ್ನೂ ತುಂಬ ಇಷ್ಟ. ಅಲ್ಲ, ಕೆಲವರು ಹೇಳ್ತಾರೆ ತಂದೆ ತಾಯಿ ಫೋಟೋ ಹಾಕ್ಸ್ಕೊಳ್ಳಿ, ಅಭಿಮಾನಿಗಳು ಇರ್ಬೇಕು, ಮನಸ್ಸಲ್ಲಿ ಇರಬೇಕು. ತಂದೆ ತಾಯಿ ಫೋಟೋನ ನಮ್ಮ ತಾಯಿದು ಹಾಕ್ಸ್ಕೊಂಡಿದ್ದೀರಿ. ಮನೇಲಿ ಏನು ಹೇಳ್ತಾ ಇಲ್ವ ಈ ಥರ ಟ್ಯಾಟೋ ಹಾಕ್ಸ್? ಅವರು ಹೆಮ್ಮೆ ಪಡ್ತಾರೆ, ನನ್ನ ಮಗ ಬಿಡಪ್ಪ ಹಾಕ್ಸ್ಕೊಂಡವನ, ಅವರು ಹೆಮ್ಮೆ ಪಡ್ತಾರೆ. ಫೈನಲಿ ಏನು ಹೇಳ್ತಾರೆ ಈಗ ಅವರು ಹುಟ್ಟು ಫ್ಯಾಮಿಲಿಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಹುಟ್ಟುಹಬ್ಬನ ಹೆಂಗೆ ಮಾಡ್ತಾರೆ ಅಂದರೆ ಫೈನಾಗಿ ಮಾಡ್ತಾರೆ. ಎಲ್ಲರಿಗೂ ತುಂಬ ಇಷ್ಟನೇ. ನಮ್ಮ ಊರಿಗೆ ಒಂದ್ಸಲ ಬರಬೇಕು ಅಂತ ನಮ್ಮ ಇದು ಟಿ ನರಸೀಪುರಕ್ಕೆ ಬರಬೇಕು ಅಂತ ನಮ್ಮ ಕೇಳಿಕೆ. ಓಕೆ, ಇದಿಷ್ಟು ಸುದೀಪ್ ಅವರ ಅಪ್ಪಟ ಅಭಿಮಾನಿ ಶಾಂತಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಅಪ್ಪಟ ಅಭಿಮಾನಿಯೊಬ್ಬರು ಇಲ್ಲಿದ್ದಾರೆ. ಶಾಂತಕುಮಾರ್ ಎನ್ನುವಂಥವರು ಟಿ ನರಸೀಪುರದಿಂದ ಬಂದಿದ್ದಾರೆ. ಅವರ ಕಿಚ್ಚ ಸುದೀಪ್ ಅವರ ಫೋಟೋವನ್ನು ಟ್ಯಾಟೋವನ್ನು ಹಾಕ್ಸ್ಕೊಂಡಿರುವಂಥದ್ದು ನೋಡ್ಬೋದು ನಾವು. ಬೆನ್ನ ಮೇಲೆ ಸಂಪೂರ್ಣವಾಗಿ ಕಿಚ್ಚ ಸುದೀಪ್ ಅವರ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಈಗಾಗಲೇ ಸುದೀಪ್ ಅವ್ರಿಗೂ ಕೂಡ ಆ ಫೋಟೋವನ್ನು ತೋರಿಸಿದಾಗ ಟ್ಯಾಟೋವನ್ನು ಅವರು ಆಟೋಗ್ರಾಫನ್ನು ಹಾಕಿರುವಂಥದ್ದು ಬೆನ್ನಿಗೆ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದ್ರಿ? ಟಿ ನರಸೀಪುರ ತಿರುಮಕುಳು ಅಂತ. ಆ ಟಿ ನರಸೀಪುರದಿಂದ ಬಂದಿದ್ದೀವಿ. ತುಂಬ ಹುಚ್ಚು ಅಭಿಮಾನಿಗಳಿದ್ದಾರೆ ಅಲ್ಲಿ ಟಿ ನರಸೀಪುರಲ್ಲಿ. ನಮ್ಮ ಸಾಹೇಬ್ರವರು ಸ್ವಲ್ಪ ಬರಬೇಕು ಅಲ್ಲಿಗೆ ಅಂತ ನಾವು ಕೇಳ್ಕೊತೀವಿ. ಕೆಲವು ಇದರಿಂದ ಎಲೆಕ್ಷನಿಂದ ಬರೋಕ್ಕಾಗಲಿಲ್ಲ, ಅವರು ಎತ್ತಾಗೆ ಹೊಂಟೋದ್ರು. ನಾವು ಫುಲ್ಲು ಹುಚ್ಚು ಅಭಿಮಾನಿಗಳು ಟಿ ನರಸೀಪುರದಲ್ಲಿ. ಈಗ ಟ್ಯಾಟೋ ತೋರಿಸಿದಾಗ ಸುದೀಪ್ ಸರ್ ಏನಂದ್ರು ನಿಮಗೆ, ಏನು ಹೇಳಿದ್ರು? ಅಂದರೆ ಫುಲ್ಲು ರಸ್ ಇತ್ತಲ್ಲ, ಅದರಿಂದ ಏನು ಹೇಳೋಕ್ಕಾಗಲಿಲ್ಲ. ಅವರು ಟ್ಯಾಟೋ ಸೈನ್ ಹಾಕೊಟ್ರು, ಸಿಗ್ನೇಚರ್. ಮೊದಲ ಬಾರಿಗೆ ಮೀಟ್ ಮಾಡಿದ್ದ ಅಥವಾ ಈ ಹಿಂದೆ ಏನಾದರೂ? ಇಲ್ಲಿ ಕ್ರಿಕೆಟ್ ನಡೀತಿತ್ತು, ಅಲ್ಲಿಗೆ ಹೋಗಿದ್ವು. ಅಲ್ಲಿಂದ ಅಲ್ಲಿ ಸಿಕ್ಕಲಿಲ್ಲ, ಬರ್ತೀವಿ ಅಂತಂದ್ರು, ಅಕಸ್ಮಾತ್ ಬರಲಿಲ್ಲ. ಈಗ 2ನೇ ಸತಿ ಮೀಟ್ ಆಯ್ತು. ಯಾಕೆ ನಿಮಗೆ ಸುದೀಪ್ ಸರ್ ಅಂದರೆ ಅಷ್ಟೊಂದು ಇಷ್ಟ? ಅವರು ಅಂದರೆ ಪ್ರಾಣ. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಚಿಂದಂತ ಮಾತಾಡ್ತಾರೆ. ಒಂದು ಯಾವ ರೀತಿಲಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಒಬ್ಬರು ಕೆಟ್ಟದ್ದು ಮಾಡ್ಬಾರ್ದು, ಆ ಥರ ಎಲ್ಲ ಹೇಳ್ಕೊಡು ಮಾತಾಡ್ತಾರೆ. ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಗೂಳಿ ಫಿಲಮ್. ಯಾವುದಾದ್ರೂ ಸಿನಿಮಾದ ಹಾಡು ಅಥವಾ ಡೈಲಾಗ್ ಹೇಳ್ತೀರಾ? ಅದೇ ನಾವು ಒಂದೇ ಡೈಲಾಗು ನಮ್ಮ ಹತ್ರ ಬೇಡ ಅನ್ನೋದು ಅಷ್ಟೇ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಿಮ್ಮ ಥರ ಹಲವಾರು ಅಭಿಮಾನಿಗಳಿದ್ದಾರೆ. ಟ್ಯಾಟೋ ಹಾಕ್ಸ್ಕೊಳ್ಳೋದು ಕೆಲವರು ತಪ್ಪು ಅಂತ ಹೇಳ್ತಾರೆ. ಅಭಿಮಾನ ಇರಬೇಕು, ಅಂಧಾಭಿಮಾನ ಬೇಡ ಅಂತಾರೆ. ಸೊ ನಿಮ್ದು ಅಂಧಾಭಿಮಾನನ ಬರೀ ಅಭಿಮಾನ? ನಮ್ದು ಎರಡೂ ಇದೆ. ಯಾಕಂದರೆ ತುಂಬ ಅಭಿಮಾನಿ ನಾವು, ಫುಲ್ ಅಪ್ಪಟ ಅಭಿಮಾನಿ. ಯಾಕಂತಂದರೆ ಎಲ್ಲ ಅವ್ರವ್ರ ಇಷ್ಟ, ಅದು ಒಬ್ಬೊಬ್ಬರು ಹೀರೋ ಅವ್ರವ್ರ ಇಷ್ಟ, ಅದಕ್ಕೋಸ್ಕರ ಉಯಿಸ್ಕೋತಾರೆ. ನಾವಂತೂ ನಮಗಂತೂ ಪ್ರಾಣ. ಮದಕರಿ ಫಿಲಮ್ ಅಂತೂ ಇನ್ನೂ ತುಂಬ ಇಷ್ಟ. ಅಲ್ಲ, ಕೆಲವರು ಹೇಳ್ತಾರೆ ತಂದೆ ತಾಯಿ ಫೋಟೋ ಹಾಕ್ಸ್ಕೊಳ್ಳಿ, ಅಭಿಮಾನಿಗಳು ಇರ್ಬೇಕು, ಮನಸ್ಸಲ್ಲಿ ಇರಬೇಕು. ತಂದೆ ತಾಯಿ ಫೋಟೋನ ನಮ್ಮ ತಾಯಿದು ಹಾಕ್ಸ್ಕೊಂಡಿದ್ದೀರಿ. ಮನೇಲಿ ಏನು ಹೇಳ್ತಾ ಇಲ್ವ ಈ ಥರ ಟ್ಯಾಟೋ ಹಾಕ್ಸ್? ಅವರು ಹೆಮ್ಮೆ ಪಡ್ತಾರೆ, ನನ್ನ ಮಗ ಬಿಡಪ್ಪ ಹಾಕ್ಸ್ಕೊಂಡವನ, ಅವರು ಹೆಮ್ಮೆ ಪಡ್ತಾರೆ. ಫೈನಲಿ ಏನು ಹೇಳ್ತಾರೆ ಈಗ ಅವರು ಹುಟ್ಟು? ಫ್ಯಾಮಿಲಿಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಹುಟ್ಟುಹಬ್ಬನ ಹೆಂಗೆ ಮಾಡ್ತಾರೆ ಅಂದರೆ ಫೈನಾಗಿ ಮಾಡ್ತಾರೆ. ಎಲ್ಲರಿಗೂ ತುಂಬ ಇಷ್ಟನೇ. ನಮ್ಮ ಊರಿಗೆ ಒಂದ್ಸಲ ಬರಬೇಕು ಅಂತ ನಮ್ಮ ಇದು ಟಿ ನರಸೀಪುರಕ್ಕೆ ಬರಬೇಕು ಅಂತ ನಮ್ಮ ಕೇಳಿಕೆ. ಓಕೆ, ಇದಿಷ್ಟು ಸುದೀಪ್ ಅವರ ಅಪ್ಪಟ ಅಭಿಮಾನಿ ಶಾಂತಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಅಪ್ಪಟ ಅಭಿಮಾನಿಯೊಬ್ಬರು ಇಲ್ಲಿದ್ದಾರೆ. ಶಾಂತಕುಮಾರ್ ಎನ್ನುವಂಥವರು ಟಿ ನರಸೀಪುರದಿಂದ ಬಂದಿದ್ದಾರೆ. ಅವರ ಕಿಚ್ಚ ಸುದೀಪ್ ಅವರ ಫೋಟೋವನ್ನು ಟ್ಯಾಟೋವನ್ನು ಹಾಕ್ಸ್ಕೊಂಡಿರುವಂಥದ್ದು ನೋಡ್ಬೋದು ನಾವು. ಬೆನ್ನ ಮೇಲೆ ಸಂಪೂರ್ಣವಾಗಿ ಕಿಚ್ಚ ಸುದೀಪ್ ಅವರ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಈಗಾಗಲೇ ಸುದೀಪ್ ಅವ್ರಿಗೂ ಕೂಡ ಆ ಫೋಟೋವನ್ನು ತೋರಿಸಿದಾಗ ಟ್ಯಾಟೋವನ್ನು ಅವರು ಆಟೋಗ್ರಾಫನ್ನು ಹಾಕಿರುವಂಥದ್ದು ಬೆನ್ನಿಗೆ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದ್ರಿ? ಟಿ ನರಸೀಪುರ ತಿರುಮಕುಳು ಅಂತ. ಆ ಟಿ ನರಸೀಪುರದಿಂದ ಬಂದಿದ್ದೀವಿ. ತುಂಬ ಹುಚ್ಚು ಅಭಿಮಾನಿಗಳಿದ್ದಾರೆ ಅಲ್ಲಿ ಟಿ ನರಸೀಪುರಲ್ಲಿ. ನಮ್ಮ ಸಾಹೇಬ್ರವರು ಸ್ವಲ್ಪ ಬರಬೇಕು ಅಲ್ಲಿಗೆ ಅಂತ ನಾವು ಕೇಳ್ಕೊತೀವಿ. ಕೆಲವು ಇದರಿಂದ ಎಲೆಕ್ಷನಿಂದ ಬರೋಕ್ಕಾಗಲಿಲ್ಲ, ಅವರು
ಎತ್ತಾಗೆ ಹೊಂಟೋದ್ರು. ನಾವು ಫುಲ್ಲು ಹುಚ್ಚು ಅಭಿಮಾನಿಗಳು ಟಿ ನರಸೀಪುರದಲ್ಲಿ. ಈಗ ಟ್ಯಾಟೋ ತೋರಿಸ್ದಾಗ ಸುದೀಪ್ ಸರ್ ಏನಂದ್ರು ನಿಮಗೆ, ಏನು ಹೇಳಿದ್ರು? ಅಂದರೆ ಫುಲ್ಲು ರಸ್ ಇತ್ತಲ್ಲ, ಅದರಿಂದ ಏನು ಹೇಳೋಕ್ಕಾಗಲಿಲ್ಲ. ಅವರು ಟ್ಯಾಟು ಸೈನ್ ಹಾಕೊಟ್ರು, ಸಿಗ್ನೇಚರ್. ಮೊದಲ ಬಾರಿಗೆ ಮೀಟ್ ಮಾಡಿದ್ದ ಅಥವಾ ಈ ಹಿಂದೆ ಏನಾದ್ರು ಬಾರಿ ಇಲ್ಲಿ ಕ್ರಿಕೆಟ್ ನಡೀತಿತ್ತು, ಅಲ್ಲಿಗೆ ಹೋಗಿದ್ವು. ಅಲ್ಲಿಂದ ಅಲ್ಲಿ ಸಿಕ್ಕಲಿಲ್ಲ, ಬರ್ತೀವಿ ಅಂತಂದ್ರು, ಅಕಸ್ಮಾತ್ ಬರಲಿಲ್ಲ. ಈಗ 2ನೇ ಸತಿ ಇಲ್ಲಿ ಮೀಟ್ ಆಯ್ತು. ಯಾಕೆ ನಿಮಗೆ ಸುದೀಪ್ ಸರ್ ಅಂದರೆ ಅಷ್ಟೊಂದು ಇಷ್ಟ ಅಂತ? ಅವರು ಅಂದರೆ ಪ್ರಾಣ, ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಚಿಂದಂತ ಮಾತಾಡ್ತಾರೆ. ಒಂದು ಯಾವ ರೀತಿಲಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಒಬ್ರು ಕೆಟ್ಟದ್ದು ಮಾಡ್ಬಾರ್ದು ಆ ಥರ ಎಲ್ಲ ಹೇಳ್ಕೊಡು ಮಾತಾಡ್ತಾರೆ. ಅದರಿಂದ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಗೂಳಿ ಫಿಲಮ್. ಯಾವುದಾದ್ರೂ ಸಿನಿಮಾದ ಹಾಡು ಅಥವಾ ಡೈಲಾಗ್ ಹೇಳ್ತೀರಾ? ಅದೇ ನಾವು ಒಂದೇ ಡೈಲಾಗು ನಮ್ಮ ಹತ್ರ ಬೇಡ ಅನ್ನೋದು ಅಷ್ಟೇ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಿಮ್ಮ ಥರ ಹಲವಾರು ಅಭಿಮಾನಿಗಳಿದ್ದಾರೆ, ಟಾಟಾ ಹಾಕ್ಸ್ಕೊಳ್ಳೋದು ಕೆಲವರು ತಪ್ಪು ಅಂತ ಹೇಳ್ತಾರೆ. ಅಭಿಮಾನ ಇರಬೇಕು, ಅಂಧಾಭಿಮಾನ ಬೇಡ ಅಂತಾರೆ. ಸೊ ನಿಮ್ದು ಅಂಧಾಭಿಮಾನನ ಬರೀ ಅಭಿಮಾನ? ನಮ್ದು ಎರಡೂ ಇದೆ. ಯಾಕಂದರೆ ತುಂಬ ಅಭಿಮಾನಿ ನಾವು, ಫುಲ್ ಅಪ್ಪಟ ಅಭಿಮಾನಿ. ಯಾಕಂತಂದರೆ ಎಲ್ಲ ಅವ್ರವ್ರ ಇಷ್ಟ, ಅದು ಒಬ್ಬೊಬ್ಬರು ಹೀರೋ ಅವ್ರವ್ರ ಇಷ್ಟ, ಅದಕ್ಕೋಸ್ಕರ ಉಯಿಸ್ಕೋತಾರೆ. ನಾವಂತೂ ನಮಗಂತೂ ಪ್ರಾಣ. ಮದಕರಿ ಫಿಲಮ್ ಅಂತೂ ಇನ್ನೂ ತುಂಬ ಇಷ್ಟ. ಅಲ್ಲ, ಕೆಲವರು ಹೇಳ್ತಾರೆ ತಂದೆ ತಾಯಿ ಫೋಟೋ ಹಾಕ್ಸ್ಕೊಳ್ಳಿ, ಅಭಿಮಾನಿಗಳು ಇರ್ಬೇಕು, ಮನಸ್ಸಲ್ಲಿ ಇರಬೇಕು. ತಂದೆ ತಾಯಿ ಫೋಟೋನ ನಮ್ಮ ತಾಯಿದು ಹಾಕ್ಸ್ಕೊಂಡಿದ್ದೀರಿ. ಮನೇಲಿ ಏನು ಹೇಳ್ತಾ ಇಲ್ವ ಈ ಥರ ಟಾಟಾ ಹಾಕ್ಸ್? ಅವರು ಹೆಮ್ಮೆ ಪಡ್ತಾರೆ, ನನ್ನ ಮಗ ಬಿಡಪ್ಪ ಹಾಕ್ಸ್ಕೊಂಡವನ, ಅವರು ಹೆಮ್ಮೆ ಪಡ್ತಾರೆ. ಫೈನಲಿ ಏನು ಹೇಳ್ತಾರೆ ಈಗ ಅವರು ಹುಟ್ಟು ಫ್ಯಾಮಿಲಿಗಳಲ್ಲಿ ನಮ್ಮ ಬೀದಿಗಳಲ್ಲಿ ಹುಟ್ಟುಹಬ್ಬನ ಹೆಂಗೆ ಮಾಡ್ತಾರೆ ಅಂದರೆ ಫೈನಾಗಿ ಮಾಡ್ತಾರೆ. ಎಲ್ಲರಿಗೂ ತುಂಬ ಇಷ್ಟನೇ. ನಮ್ಮ ಊರಿಗೆ ಒಂದ್ಸಲ ಬರಬೇಕು ಅಂತ ನಮ್ಮ ಇದು ಟಿ ನರಸೀಪುರಕ್ಕೆ ಬರಬೇಕು ಅಂತ ನಮ್ಮ ಕೇಳಿಕೆ. ಓಕೆ, ಇದಿಷ್ಟು ಸುದೀಪ್ ಅವರ ಹಪ್ಪಟ ಅಭಿಮಾನಿ ಶಾಂತಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ, ಏನು ಅಪ್ಪಟ ಅಭಿಮಾನಿಯೊಬ್ಬರು ಇಲ್ಲಿದ್ದಾರೆ, ಶಾಂತಕುಮಾರ್ ಎನ್ನುವಂಥವರು ಟಿ ನರಸೀಪುರದಿಂದ ಬಂದಿದ್ದಾರೆ. ಅವರ ಕಿಚ್ಚ ಸುದೀಪ್ ಅವರ ಫೋಟೋವನ್ನು ಟ್ಯಾಟೋವನ್ನು ಹಾಕ್ಸ್ಕೊಂಡಿರುವಂಥದ್ದು ನೋಡ್ಬೋದು ನಾವು. ಬೆನ್ನ ಮೇಲೆ ಸಂಪೂರ್ಣವಾಗಿ ಕಿಚ್ಚ ಸುದೀಪ್ ಅವರ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಈಗಾಗಲೇ ಸುದೀಪ್ ಅವ್ರಿಗೂ ಕೂಡ ಆ ಫೋಟೋವನ್ನು ತೋರಿಸಿದಾಗ ಟ್ಯಾಟೋವನ್ನು ಅವರು ಆಟೋಗ್ರಾಫನ್ನು ಹಾಕಿರುವಂಥದ್ದು ಬೆನ್ನಿಗೆ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದ್ರಿ? ಟಿ ನರಸೀಪುರ ತಿರುಮಕುಳು ಅಂತ. ಆ ಟಿ ನರಸೀಪುರದಿಂದ ಬಂದಿದ್ದೀವಿ. ತುಂಬ ಹುಚ್ಚು ಅಭಿಮಾನಿಗಳಿದ್ದಾರೆ ಅಲ್ಲಿ ಟಿ ನರಸೀಪುರಲ್ಲಿ. ನಮ್ಮ ಸಾಹೇಬ್ರವರು ಸ್ವಲ್ಪ ಬರಬೇಕು ಅಲ್ಲಿಗೆ ಅಂತ ನಾವು ಕೇಳ್ಕೊತೀವಿ. ಕೆಲವು ಇದರಿಂದ ಎಲೆಕ್ಷನಿಂದ ಬರೋಕ್ಕಾಗಲಿಲ್ಲ. ಅವರು ಎತ್ತಾಗೆ ಹೊಂಟೋದ್ರು. ನಾವು ಫುಲ್ಲು ಹುಚ್ಚು ಅಭಿಮಾನಿಗಳು ಟಿ ನರಸೀಪುರದಲ್ಲಿ. ಈಗ ಟ್ಯಾಟೋ ತೋರಿಸಿದಾಗ ಸುದೀಪ್ ಸರ್ ಏನಂದ್ರು ನಿಮಗೆ, ಏನು ಹೇಳಿದ್ರು? ಅಂದರೆ ಫುಲ್ಲು ರಸ್ ಇತ್ತಲ್ಲ, ಅದರಿಂದ ಏನು ಹೇಳೋಕ್ಕಾಗಲಿಲ್ಲ. ಅವರು ಟ್ಯಾಟು ಸೈನ್ ಹಾಕೊಟ್ರು, ಸಿಗ್ನೇಚರ್. ಮೊದಲ ಬಾರಿಗೆ ಮೀಟ್ ಮಾಡಿದ್ದ ಅಥವಾ ಈ ಹಿಂದೆ ಏನಾದರೂ? ಬಾರಿ ಇಲ್ಲಿ ಕ್ರಿಕೆಟ್ ನಡೀತಿತ್ತು, ಅಲ್ಲಿಗೆ ಹೋಗಿದ್ವು. ಅಲ್ಲಿಂದ ಅಲ್ಲಿ ಸಿಕ್ಕಲಿಲ್ಲ, ಬರ್ತೀವಿ ಅಂತಂದ್ರು, ಅಕಸ್ಮಾತ್ ಬರಲಿಲ್ಲ. ಈಗ 2ನೇ ಸತಿ ಇಲ್ಲಿ ಮೀಟ್ ಆಯ್ತು. ಯಾಕೆ ನಿಮಗೆ ಸುದೀಪ್ ಸರ್ ಅಂದರೆ ಅಷ್ಟೊಂದು ಇಷ್ಟ ಅಂತ? ಅವರು ಅಂದರೆ ಪ್ರಾಣ, ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಚಿಂದಂತ ಮಾತಾಡ್ತಾರೆ. ಒಂದು ಯಾವ ರೀತಿಲಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಒಬ್ರು ಕೆಟ್ಟದ್ದು ಮಾಡ್ಬಾರ್ದು ಆ ಥರ ಎಲ್ಲ ಹೇಳ್ಕೊಡು ಮಾತಾಡ್ತಾರೆ. ಅವರ ಅದರಿಂದ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಗೂಳಿ ಫಿಲಮ್. ಯಾವುದಾದ್ರೂ ಸಿನಿಮಾದ ಹಾಡು ಅಥವಾ ಡೈಲಾಗ್ ಹೇಳ್ತೀರಾ? ಅದೇ ನಾವು ಒಂದೇ ಡೈಲಾಗು ನಮ್ಮ ಹತ್ರ ಬೇಡ ಅನ್ನೋದು ಅಷ್ಟೇ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಿಮ್ಮ ಥರ ಹಲವಾರು ಅಭಿಮಾನಿಗಳಿದ್ದಾರೆ, ಟಾಟಾ ಹಾಕ್ಸ್ಕೊಳ್ಳೋದು ಕೆಲವರು ತಪ್ಪು ಅಂತ ಹೇಳ್ತಾರೆ. ಅಭಿಮಾನ ಇರಬೇಕು, ಅಂಧಾಭಿಮಾನ ಬೇಡ ಅಂತಾರೆ. ಸೊ ನಿಮ್ದು ಅಂಧಾಭಿಮಾನನ ಬರೀ ಅಭಿಮಾನ? ನಮ್ದು ಎರಡೂ ಇದೆ. ಯಾಕಂದರೆ ತುಂಬ ಅಭಿಮಾನಿ ನಾವು, ಫುಲ್ ಅಪ್ಪಟ ಅಭಿಮಾನಿ. ಯಾಕಂತಂದರೆ ಎಲ್ಲ ಅವ್ರವ್ರ ಇಷ್ಟ, ಅದು ಒಬ್ಬೊಬ್ಬರು ಹೀರೋ ಅವ್ರವ್ರ ಇಷ್ಟ, ಅದಕ್ಕೋಸ್ಕರ ಉಯಿಸ್ಕೋತಾರೆ. ನಾವಂತೂ ನಮಗಂತೂ ಪ್ರಾಣ. ಮದಕರಿ ಫಿಲಮ್ ಅಂತೂ ಇನ್ನೂ ತುಂಬ ಇಷ್ಟ. ಅಲ್ಲ, ಕೆಲವರು ಹೇಳ್ತಾರೆ ತಂದೆ ತಾಯಿ ಫೋಟೋ ಹಾಕ್ಸ್ಕೊಳ್ಳಿ, ಅಭಿಮಾನಿಗಳು ಇರ್ಬೇಕು, ಮನಸ್ಸಲ್ಲಿ ಇರಬೇಕು. ತಂದೆ ತಾಯಿ ಫೋಟೋನ ನಮ್ಮ ತಾಯಿದು ಹಾಕ್ಸ್ಕೊಂಡಿದ್ದೀರಿ. ಮನೇಲಿ ಏನು ಹೇಳ್ತಾ ಇಲ್ವ ಈ ಥರ ಟಾಟಾ ಹಾಕ್ಸ್? ಅವರು ಹೆಮ್ಮೆ ಪಡ್ತಾರೆ, ನನ್ನ ಮಗ ಬಿಡಪ್ಪ ಹಾಕ್ಸ್ಕೊಂಡವನ, ಅವರು ಹೆಮ್ಮೆ ಪಡ್ತಾರೆ. ಫೈನಲಿ ಏನು ಹೇಳ್ತಾರೆ ಈಗ ಅವರು ಹುಟ್ಟು? ಫ್ಯಾಮಿಲಿಗಳಲ್ಲಿ ನಮ್ಮ ಬೀದಿಗಳಲ್ಲಿ ಹುಟ್ಟುಹಬ್ಬನ ಹೆಂಗೆ ಮಾಡ್ತಾರೆ ಅಂದರೆ ಫೈನಾಗಿ ಮಾಡ್ತಾರೆ. ಎಲ್ಲರಿಗೂ ತುಂಬ ಇಷ್ಟನೇ. ನಮ್ಮ ಊರಿಗೆ ಒಂದ್ಸಲ ಬರಬೇಕು ಅಂತ ನಮ್ಮ ಇದು ಟಿ ನರಸೀಪುರಕ್ಕೆ ಬರಬೇಕು ಅಂತ ನಮ್ಮ ಕೇಳಿಕೆ. ಓಕೆ, ಇದಿಷ್ಟು ಸುದೀಪ್ ಅವರ ಹಪ್ಪಟ ಅಭಿಮಾನಿ ಶಾಂತಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.